ವೈಶಂಪಾಯನ ಸರೋವರದಲ್ಲಿ ಅಡಗಿದ್ದ ಯಾರು ದುರ್ಯೋಧನ. ಆ ದುರ್ಯೋಧನ ಭೀಮ ಬಾಯಿಗೆ ಬಂದಂಗೆ ಬೈದು ಹೊರಗೆ ಬರುವಂಗೆ ಮಾಡ್ಬಿಟ್ಟ. ಹೊರಗೆ ಬಂದಂತ ಭೀಮ ದುರ್ಯೋಧನನ್ನ ಧರ್ಮರಾಯ ಹೇಳ್ತಾನಂತೆ, ಅಪ್ಪ ಬೇಡ ಬೇಡ ಅಂದ್ರು, ಯುದ್ಧನೇ ಬೇಕು ಅಂತ ಹಠ ಹಿಡ್ದು ಎಲ್ರನ್ನೂ ಕಳ್ಕೊಂಡ್ಬಿಟ್ಟಲ್ಲೋ ತಮ್ಮ. ಒಂದು ಕೆಲಸ ಮಾಡು ದುರ್ಯೋಧನ, ಈಗಲೂ ನಿನಗೊಂದು ಅವಕಾಶ ಕೊಡ್ತೀನಿ ನಾನು. ನಿನ್ನನ್ನು ಕಳ್ಕೊಳಕ್ ನನಗೆ ಇಷ್ಟ ಇಲ್ಲ ಕಣಪ್ಪ. ನಿನ್ ತಮ್ಮಂದ್ರು ಸತ್ತೋಗೋರೆ ಅನ್ಕೋಬೇಡ, ನಾವು ನಿನ್ ತಮ್ಮಂದ್ರು ಅಣದಿರೇ ಕಣಪ್ಪ ನಾವೆಲ್ಲ. ಆಯ್ತು, ಈಗಲೂ ನೀ ತೀರ್ಮಾನ ಮಾಡು, ನಿನ್ನ ಇಚ್ಛೆ ಇದ್ದಷ್ಟಾರು ಭೂಮಿ ಕೊಡು ಅನ್ನಂತ. ಕೊನೆಯಲು ಯುದ್ಧದ ಮೊದಲೊಂದು ಮಾತಲ್ಲ ಇದು, ಯೋಚನೆ ಮಾಡಬೇಕಾದ ವಿಚಾರ. ಅವನು ಒಬ್ಬಂಟಿ ಆಗವನು, ಯಾರು ದುರ್ಯೋಧನ. ಯಾರಿಲ್ಲ, 100 ಜನ ಅಣ್ತಂದಿರೂ ಇಲ್ಲ, ಮಕ್ಕಳಿಲ್ಲ, ಭೀಷ್ಮ ಇಲ್ಲ, ದ್ರೋಣ ಇಲ್ಲ, ಯಾರಿಲ್ಲ, ಕರ್ಣ ಇಲ್ಲ. ಅವನು ಒಬ್ಬಂಟಿ ಆಗವನೇ. ಸುಲಭವಾದ ಕೆಲಸ ಹೊಡೆದಾಕ್ಬಾನ್ಲಿಲ್ಲ ಧರ್ಮರಾಯ. ಈಗಲೂ ನೀನು ಇಷ್ಟ ಇದ್ದಷ್ಟು ಭೂಮಿ ನಮಗೆ ಕೊಟ್ಬಿಟ್ಟು ನಮ್ಮ ಜೊತೆಲಿ ಬಾಳು ಅಂದ ಅವನು ಧರ್ಮರಾಯ. ಅದಕ್ಕೆ ಅವನನ್ನ ಧರ್ಮರಾಯ ಅಂತ ಕರೀತಾರೆ. ಕೇಸು ಯಾಕೋ ಅವ್ರ ಕಡೆ ಆಗುವಂಗದೆ ಅಂದಾಗ ರಾಜಿ ಮಾಡ್ಕೊನಲ್ಲ ಒಳ್ಳೆ ಮನ್ಸ. ಕೇಸ್ ನನ್ನ ಕಡೆ ಆಯ್ತದೆ ಅಂದಾಗೂ ರಾಜಿ ಮಾಡ್ಕೋಕ್ ಹೋಯ್ತಾನ ನೋಡಿ, ಅವನು ಒಳ್ಳೆ ಮನ್ಸ ಅಂತ. ಇದನ್ನು ಧರ್ಮ ಅಂತ ಕರೀತಾರೆ ಜಗತ್ತಿನೊಳಗೆ ಬಂಧುಗಳೇ.